ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ನಮ್ಮ ನಡೆ ಕಡಲ ತೀರದ ಉಡುಪಿಯ ಕಡೆ. ಕವಾಲೆದುರ್ಗ ಮುಗಿಸಿ ಆಗುಂಬೆಯ ದಟ್ಟ ಅರಣ್ಯಗಳ ಮೂಲಕ ನಾವು ಹೊರಟಿದ್ದೆ ಭಕ್ತನಿಗೋಸ್ಕರ ಹಿಂಬದಿ ತಿರುಗಿದ ಶ್ರೀಕೃಷ್ಣನ ಕ್ಷೇತ್ರಕ್ಕೆ. ಶ್ರೀಕೃಷ್ಣ ಮಠವು 13ನೇ ಶತಮಾನದಲ್ಲಿ ಶ್ರೀ ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಪ್ರಸಿದ್ಧ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿ ಭಕ್ತ ಕನಕದಾಸರಿಗಾಗಿ ಶ್ರೀಕೃಷ್ಣ ವಿಗ್ರಹವು ತಿರುಗಿ ಕಿಂಡಿಯ ಮೂಲಕ ದರ್ಶನ ನೀಡಿದ ಐತಿಹಾಸಿಕ ಸ್ಥಳವಿದು. ಇಲ್ಲಿನ ವಿಶೇಷತೆ ಏನೆಂದರೆ, ಇಂದಿಗೂ ಇಲ್ಲಿ ನೇರವಾಗಿ ಮಂಟಪದಲ್ಲಿಂದಲ್ಲದೆ 9 ರಂಧ್ರಗಳಿರುವ ನಾಗರ ಕಿಂಡಿ ಅಥವಾ ಕನಕನ ಕಿಂಡಿ ಎಂದೇ ಪ್ರಸಿದ್ಧವಾಗಿರುವ ಮೂಲಕ ಕೃಷ್ಣನ ದರ್ಶನ ಪಡೆಯಲಾಗುತ್ತದೆ. ನಂತರ ಹೋಗುತ್ತಿರುವೆ ಸೇಂಟ್ ಮೇರಿಸ್ ದ್ವೀಪ. ನಾವಿವತ್ತು ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಸೇಂಟ್ ಮೇರಿಸ್ ಇಂದು ನಾವು ಭೇಟಿ ನೀಡುತ್ತಿರುವ ಈ ಕರ್ನಾಟಕದ ಅತ್ಯಂತ ಸುಂದರ ಮತ್ತು ವೈಶಿಷ್ಟ್ಯವಾದ ಪ್ರವಾಸಿ ತಾಣಗಳಲ್ಲಿ ಒಂದಾದ ಸೇಂಟ್ ಮೇರಿಸ್ ದ್ವೀಪ ಇದನ್ನು ಕರ್ನಾಟಕದ ಮಾಲ್ಡೀವ್ಸ್ ಎಂದೇ ಪ್ರಸಿದ್ಧವಾಗಿದೆ. ಆದರೆ ಈ ದ್ವೀಪದ ನಿಜವಾದ ವಿಶೇಷತೆ ಏನೆಂದರೆ ನೀಲಿ ಸಮುದ್ರ ಅಥವಾ ಬಿಳಿ ಮರಳು ಮಾತ್ರವಲ್ಲ, ಲಕ್ಷಾಂತರ ವರ್ಷಗಳ ಹಿಂದಿನ ಪ್ರಕೃತಿಯ ಅದ್ಭುತ ಇತಿಹಾಸ ಈ ದ್ವೀಪದಲ್ಲಿ ಅಡಗಿದೆ. ಈ ದ್ವೀಪವು ಉಡುಪಿಯ ಮಲ್ಪೆ ಬಂದರಿನಿಂದ ಸುಮಾರು 6ರಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಹೋಗಲು ದೋಣಿ ಸೇವೆ ಲಭ್ಯವಿದ್ದು ಸುಮಾರು 20ರಿಂದ 30 ನಿಮಿಷಗಳಲ್ಲಿ ದ್ವೀಪವನ್ನು ತಲುಪಬಹುದು. ಸುಮಾರು 88 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯೊಳಗಿನ ಜ್ವಾಲಾಮುಖಿ ಚಟುವಟಿಕೆಗಳಿಂದ ಹೊರಬಂದ ಲಾವಾ ತಣ್ಣಗಾಗಿ ಗಟ್ಟಿಯಾದ ವಿಶಿಷ್ಟ ಆಕಾರದ ಕಲ್ಲುಗಳು ಇಲ್ಲಿ ರೂಪುಗೊಂಡಿವೆ. ಇವುಗಳನ್ನು ಬ್ಯಾಸಲ್ಟ್ ಕಂಬಗಳು ಎಂದು ಕರೆಯುತ್ತಾರೆ. ಜಗತ್ತಿನ ಕೆಲವೇ ಸ್ಥಳಗಳಲ್ಲಿ ಮಾತ್ರ ಇಂತಹ ನೈಸರ್ಗಿಕ ರಚನೆಯನ್ನು ನೋಡಲು ಸಾಧ್ಯ. ಈ ದ್ವೀಪಕ್ಕೆ ಸೇಂಟ್ ಮೇರಿಸ್ ದ್ವೀಪ ಎಂದ ಹೆಸರು ಏಕೆ ಬಂತು? 1498ರಲ್ಲಿ ಪೋರ್ಚುಗೀಸ್ ಸಮುದ್ರಯಾನಿ ವಾಸ್ಕೋಡಿಗಮ ಭಾರತಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಈ ದ್ವೀಪದ ಬಳಿ ತಂಗಿದ್ದರು. ಅವರು ಈ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಧಾರ್ಮಿಕ ನಂಬಿಕೆಯಂತೆ ಸೇಂಟ್ ಮೇರಿ ಎಂದು ಹೆಸರನ್ನು ಈ ದ್ವೀಪಕ್ಕೆ ಇಡಲಾಯಿತು. ಇನ್ನೊಂದು ವಿಶೇಷವೇನೆಂದರೆ ಇಲ್ಲಿನ ಸಮುದ್ರ ನೀರು ಬಹಳ ಸ್ವಚ್ಛವಾಗಿದ್ದು ಆಕಾಶದ ನೀಲಿ ಬಣ್ಣವನ್ನು ಪ್ರತಿಬಿಂಬಿಸುತ್ತದೆ. ಬಿಳಿ ಮರಳು, ಹಸಿರು ತೆಂಗಿನ ಮರಗಳು ಮತ್ತು ನೀಲಿ ಸಮುದ್ರದ ಸಂಯೋಜನೆ ನೋಡಿದಾಗ ನಿಜವಾಗಿಯೂ ಮಾಲ್ಡೀವ್ಸ್ಗೆ ಬಂದಂತೆ ಅನುಭವವಾಗುತ್ತದೆ. ಸೂರ್ಯೋದಯ ಸಮಯದಲ್ಲಿ ಮತ್ತು ಸೂರ್ಯಾಸ್ತದ ವೇಳೆ ಚಿತ್ರಗಳು ಅತ್ಯಂತ ಸುಂದರವಾಗಿ ಮೂಡಿಬರುತ್ತದೆ. ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು, ಈ ದ್ವೀಪವು ಭಾರತದ ಭಯೋವೈಜ್ಞಾನಿಕ ಪರಂಪರೆಯ ಭಾಗವಾಗಿದೆ. ಆದ್ದರಿಂದ ಇಲ್ಲಿನ ಕಲ್ಲುಗಳನ್ನು ಒಡೆಯುವುದು ಅಥವಾ ತಗೊಂಡು ಹೋಗುವುದು ಅಪರಾಧವಾಗಿರುತ್ತದೆ. ಪ್ರವಾಸಿಗರು ಇಲ್ಲಿಗೆ ಬಂದಾಗ ಪ್ಲಾಸ್ಟಿಕ್ ಕಸವನ್ನು ಎಸೆಯದೆ ದ್ವೀಪವನ್ನು ಸ್ವಚ್ಛಗೊಳಿಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. ಇಲ್ಲಿ ನೀವು ಭೇಟಿ ನೀಡಲು ಯೋಚಿಸುವುದಾದರೆ ಅಕ್ಟೋಬರ್ ತಿಂಗಳಿನಿಂದ ಮಾರ್ಚ್-ಏಪ್ರಿಲ್ ಸಮಯದವರೆಗೂ ಬರುವುದು ಅತ್ಯುತ್ತಮ. ಏಕೆಂದರೆ ಮಳೆಗಾಲದಲ್ಲಿ ನೀರಿನ ಮಟ್ಟ ಏರಿದರೆ ದೋಣಿಗಳನ್ನು ಬಿಡುವುದಿಲ್ಲ. ಸೇಂಟ್ ಮೇರಿಸ್ ದ್ವೀಪವು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ಪ್ರಕೃತಿಯ ಅದ್ಭುತ ಕಲಾಕೃತಿ. ಲಕ್ಷಾಂತರ ವರ್ಷಗಳ ಭೂಮಿಯ ಇತಿಹಾಸವನ್ನು ತನ್ನೊಳಗೆ ಹೊತ್ತಿರುವ ಜೀವಂತ ಸಾಕ್ಷಿ. ನೀವು ಉಡುಪಿಗೆ ಬಂದರೆ ಶ್ರೀಕೃಷ್ಣನ ಮಠದ ದರ್ಶನದ ನಂತರ ಇಲ್ಲಿಗೆ ತಪ್ಪದೇ ಭೇಟಿ ನೀಡಬೇಕು. ಒಂದು ಕಡೆ ಮಕ್ಕಳಿಗೆ ಆಟಿಕೆಗಳಾದರೆ ಮತ್ತೊಂದು ಕಡೆ ತೆಂಗಿನ ಮರಗಳು. ಫೋಟೋಗ್ರಫಿ ಮತ್ತು ಛಾಯಾಗ್ರಹಣಕ್ಕೆ ಉತ್ತಮವಾದ ಸ್ಥಳವಿದೆ. ಸಾಕು. ಇಲ್ಲಿನ ನೀರಿನ ಸ್ವಚ್ಛತೆಯನ್ನು ನೋಡಿ ಇದನ್ನು ಕರ್ನಾಟಕದ ಮಾಲ್ಡೀವ್ಸ್ ಎಂದು ಕರೆಯುತ್ತಾರೆ. ಸೇಂಟ್ ಮೇರಿಸ್ ಐಲ್ಯಾಂಡ್. ಇಲ್ಲಿ ಸುತ್ತಲೂ ಕಾಣಿಸುತ್ತಿರುವ ಕಲ್ಲುಗಳೇ ಜ್ವಾಲಾಮುಖಿಯಿಂದ ಉತ್ಪತ್ತಿಯಾದ ಬೆಸಾಲ್ಟ್ ರಾಕ್ಸ್ಗಳು. ಇಲ್ಲಿ ಮರಳಿಗಿಂತ ಹೆಚ್ಚಾಗಿ ಶಂಕುಗಳು ಮತ್ತು ಚಿಪ್ಪುಗಳು ಕಂಡುಬರುತ್ತವೆ. ಅಲ್ಲೆಲ್ಲ ಅಲ್ಲ ಹೋಗ್ಬರ್ರಿ, ಅಲ್ಲ ಹೋಗ್ಬರ್ರಿ, ಬೇಗ ಬರ್ರಿ.
ಹಾಂ ಸೇಂಟ್ ಮೇರಿಸ್ ದ್ವೀಪಕ್ಕೆ ಬಂದಾಗ ಈ ಕಡೆ ಬಂದರೆ ನಿಮಗೆ ಆಕರ್ಷಣೀಯ ಸುತ್ತಲೂ ಪ್ರಕೃತಿಯನ್ನು ನೋಡುವ ಸೌಂದರ್ಯವನ್ನು ಸಿಗುತ್ತದೆ. ಈ ಕಲ್ಲುಗಳೇ ಬೆಸಾಲ್ಟ್ ಕಂಬಗಳು. ನಮ್ಮ ಕರ್ನಾಟಕದಲ್ಲಿರುವ ಈ ಸ್ಥಳ ಇನ್ನೂ ಜನಪ್ರಿಯವಾಗಬೇಕಿದೆ, ಏಕೆಂದರೆ ನಮ್ಮ ಕರ್ನಾಟಕದವರಿಗೆ ಇನ್ನೂ ಈ ಸ್ಥಳದ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಡಿಫ್ರೆಂಟ್ ಟೈಪ್ಸ್ ಅದೆಲ್ಲ ಇರುತ್ತೆ. ಪ್ರವಾಸಿಗರು ಬಂದು ಈ ರೀತಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಇಲ್ಲಿ ಬಿಸಾಕಿ ಹೋಗಿದರೆ ನಮ್ಮ ಸ್ಥಳವನ್ನು ನಾವೇ ನಾಶ ಮಾಡಿದಂತಾಗುತ್ತದೆ. ಎಲ್ಲಿ ಹೋದರೂ ಸ್ವಚ್ಛತೆಯನ್ನು ಕಾಪಾಡುವುದು ಮಾನವನ ಧರ್ಮ. ಆ ಅಲೆಗಳ ಸದ್ದು, ಆ ಕಲ್ಲುಗಳನ್ನು ನೋಡುತ್ತಿದ್ದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನೀವು ಉಡುಪಿ ಜಿಲ್ಲೆ ಅಥವಾ ಅದರ ಸುತ್ತಮುತ್ತ ಇದ್ದರೆ ಒಂದು ದಿನ ಭೇಟಿ ನೀಡಿ ನಿಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತದೆ ಎಂದು ನಂತರ ಬಂದು ಕಮೆಂಟ್ ಮಾಡಿ. ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟದ್ದೆ ಮುರುಡೇಶ್ವರದ ಕಡೆಗೆ. ಮೊಬೈಲು